ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದ ಕನ್ನಡ ಬಳಗದ ವತಿಯಿಂದ ಬರುವ ಜನವರಿ 4ರಂದು ಬೆಳಗಾವಿಯ ಹಿರಿಯ ಸಾಹಿತಿ ಡಾಕ್ಟರ್ ಬಸವರಾಜ ಜಂಪಿ ಅವರ ಸರ್ವಾಧ್ಯಕ್ಷತೆಯಲ್ಲಿ ವಿಧಾನ ಪರಿಷತ್ ಸದಸ್ಯರು ಆದ ಪ್ರಕಾಶ್ ಅಣ್ಣ ಹುಕ್ಕೇರಿ ಅವರ ಹಸ್ತದಿಂದ 8ನೇ ಕನ್ನಡ ಸಮಾವೇಶದ ಉದ್ಘಾಟನೆ ಆಗಲಿದೆ ಅಂತ ಕನ್ನಡ ಬಳಗದ ಗೌರವಾಧ್ಯಕ್ಷ ರಾಜು ಕಿಚಡಿ ತಿಳಿಸಿದ್ದಾರೆ. ಈ ಕುರಿತು ಅಧಿಕ ಮಾಹಿತಿ ಕೊಟ್ಟಿರುವ ಅವರು, ಗಡಿಭಾಗದಲ್ಲಿ ಕನ್ನಡ ಉಳಿಸಿ ಬೆಳೆಸುವ ಉದ್ದೇಶದಿಂದಾಗಿ ಕಳೆದ 7 ವರ್ಷಗಳಿಂದ ಕಾರದಗ ಗ್ರಾಮದಲ್ಲಿ 7 ವರ್ಷಗಳಿಂದ ಯಶಸ್ವಿಯಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನ ಏರ್ಪಡಿಸಲಾಗ್ತಾ ಇದ್ದು, ಪ್ರಸಕ್ತ ವರ್ಷ ಚಿಕ್ಕೋಡಿಯ ಸಂಪದನಾ ಶ್ರೀಗಳು, ಕೌಲಗುಡ್ಡದ ಅಮರೇಶ್ವರ ಮಹಾಸ್ವಾಮಿಗಳು, ಚಿಂಚಣಿ ಮಠದ ಶಿವಪ್ರಸಾದ ದೇವರು, ಸದಲಗಾದ ದರಿಖಾನ ಅಜ್ಜನವರ ದಿವ್ಯ ಸಾನ್ನಿಧ್ಯದಲ್ಲಿ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ. ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಹಾಗೂ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಣ್ಣಾ ಸಾಹೇಬ್ ಜೊಲ್ಲೆ ದಂಪತಿಗಳಿಂದ ಸರಸ್ವತಿ ಪೂಜೆ, ಶಾಸಕ ಗಣೇಶ್ ಹುಕ್ಕೇರಿ ವಿಧಾನ ಪರಿಷತ್ ಸದಸ್ಯ ಚನ್ನರಾಯ ಹಟ್ಟಿಹೊಳಿ ದೀಪ ಪ್ರಜ್ವಲನೆ ಮಾಡಲಿದ್ದು, ಯುವ ನಾಯಕ ಉತ್ತಮ ಪಾಟೀಲರಿಂದ ಗ್ರಂಥ ಬಿಡುಗಡೆ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಣ್ಣಾ ಸಾಹೇಬ್ ಹವಲೆಯವರಿಂದ ಸಾಧಕರಿಗೆ ಸನ್ಮಾನ ನಡೆಯುತ್ತೆ. ಮಾಜಿ ಸಚಿವ ವೀರಕುಮಾರ್ ಪಾಟೀಲ್, ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್ ರಾವ್ ಚಿಂಗಳೆ, ಮೃಣಾಲ್ ಹೆಬ್ಬಾಳ್ಕರ್, ಮಹಾದೇವ್ ತಳವಾರ್ ಇವರ ಮುಖ್ಯ ಉಪಸ್ಥಿತಿಯಲ್ಲಿ ಡಾಕ್ಟರ್ ಅಭಿನಂದನಾ ಮುರಾಬಟ್ಟೆ ದಂಪತಿಗಳಿಂದ ವೇದಿಕೆ ಉದ್ಘಾಟನೆ ಹಾಗೂ ರತನ್ ಮೆಳವಂಗಿ ದಂಪತಿಗಳಿಂದ ಸಭಾಮಂಟಪ ಉದ್ಘಾಟನೆ ನಡೆಯಲಿದೆ. 8ನೇ ಕನ್ನಡ ಸಮಾವೇಶದಲ್ಲಿ ಬೆಳಗ್ಗೆ ತಾಯಿ ಭುವನೇಶ್ವರಿ ಪೂಜೆ, ವಿವಿಧ ಕಲಾ ತಂಡಗಳಿಂದ ವಿವಿಧ ರೂಪಕಗಳೊಂದಿಗೆ ಗ್ರಾಮದ ಪ್ರಮುಖ ರಸ್ತೆಗಳಿಂದ ಮೆರವಣಿಗೆ ನಡೆಯುತ್ತೆ. ಮಧ್ಯಾಹ್ನ 12:30ರಿಂದ 3:30 ತನಕ ವಚನ ಹಾಗೂ ಅಭಂಗ ಸಾಹಿತ್ಯ ಕುರಿತು ಡಾಕ್ಟರ್ ರಾಮಕೃಷ್ಣ ಮರಾಠೆ ಉಪನ್ಯಾಸ ಕೊಡಲಿದ್ದು, ತದನಂತರ ಸಿರೇಶ್ ಜೋಶಿ ಅವರ ಅಧ್ಯಕ್ಷತೆಯಲ್ಲಿ ಕವಿಗೋಷ್ಠಿ, ಸಂಜೆ 5 ಗಂಟೆಗೆ ಹಿರಿಯ ಸಾಹಿತಿ ಎಸ್.ವೈ. ಹಂಜಿರವರ ಅಧ್ಯಕ್ಷತೆಯಲ್ಲಿ ಸಮಾರೋಪ ನಡೆಯಲಿದೆ ಎಂದಿದ್ದಾರೆ. ಕನ್ನಡ ಬಳಗ ಸಂಘ ಕಾರದಗ ಪ್ರತಿ ವರ್ಷದಂತೆ ಈ ವರ್ಷವೂ ಕನ್ನಡ ಬಳಗ ಸಂಘ ಕಾರದಗದ ಪರವಾಗಿ ಗಡಿಗ ಗ್ರಾಮ ಕಾರದಗದಲ್ಲಿ ಇದೇ ದಿನಾಂಕ 4/1/2026 8ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರದಗ ಗ್ರಾಮದ ಡಿ.ಎಸ್. ನಾಡಿಗೆ ಪದವಿ ಪೂರ್ವ ಮಹಾವಿದ್ಯಾಲಯದ ಆವರಣದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಚಿಂಚಣಿಯ ಶ್ರೀಗಳು, ಚಿಕ್ಕುಡಿಯ ಶ್ರೀಗಳು, ಕೌಲಗುಡ್ಡದ ಶ್ರೀಗಳು, ಸದಲಗಾದ ಶ್ರೀಗಳು ಜೊತೆಗೆ ಈ ಕಾರ್ಯಕ್ರಮದ ಸರ್ವಾಧ್ಯಕ್ಷರಾಗಿ ಹಿರಿಯ ಸಾಹಿತಿಗಳು ಹಾಗೂ ಸಾಹಿತ್ಯ ಪ್ರೇಮಿಗಳಾದಂಥ ಬಸವರಾಜ ಜಂಪಿ ಸರ್ ಇವರ ಸರ್ವಾಧ್ಯಕ್ಷೆಯಲ್ಲಿ ಈ 8ನೆಯ ಸಮಾವೇಶವನ್ನು ನಡೀತಾ ಇದೆ. ಮುಂಜಾನೆ 8 ಗಂಟೆಗೆ ಧ್ವಜಾರೋಹಣ, ಭುವನೇಶ್ವರಿ ದೇವಿಯ ಪೂಜೆ, ಮೆರವಣಿಗೆ, ಸಂಗೊಳ್ಳಿರಾಯಣ್ಣ ಪ್ರತಿಮೆ ಪೂಜೆ, ಆನೆ, ಕುದುರೆ, ಒಂಟೆ, ವಿವಿಧ ಕಲಾ ತಂಡಗಳಿಂದ ಗ್ರಾಮ ಪಂಚಾಯತ್ ಕಾರಂಗದಿಂದ ಮೆರವಣಿಗೆ ಪ್ರಾರಂಭವಾಗಿ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ಕಾರ್ಯಕ್ರಮದ ಸ್ಥಳವಾದಂಥ ಡಿ.ಎಸ್. ನಾಡಿಗೆ ಪದವಿ ಪೂರ್ವ ಮಹಾವಿದ್ಯಾಲಯದ ಆವರಣದಲ್ಲಿ ಸರಿಯಾಗಿ 11 ಗಂಟೆಗೆ ಬಂದು ಕಾರ್ಯಕ್ರಮದ ಉದ್ಘಾಟನೆ ನಡೀತಾ ಇದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಈ ಭಾಗದ ಹಿರಿಯ ನಾಯಕರು, ಡೆಲ್ಲಿಯ ವಿಶೇಷ ಪ್ರತಿನಿಧಿಗಳು, ಈ ಭಾಗದ ಹರಿತ ಕ್ರಾಂತಿಯ ಜನಕರಾದಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ಬಾಬಣ್ಣ ಹುಕ್ಕೇರಿ ಇವರ ಅಮೃತಾಸ್ತ್ರದಿಂದ ಈ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದೇವೆ. ಜೊತೆಗೆ ಈ ಕಾರ್ಯಕ್ರಮದ ಸರಸ್ವತಿ ಪೂಜೆಯನ್ನು ನಮ್ಮ ಈ ಭಾಗದ ಶಾಸಕರು ಹಾಗೂ ಮಾಜಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸೌ ಶಶಿಕಲಾ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಅಣ್ಣಾ ಸಾಹೇಬ್ ಶಂಕರ್ ಜೊಲ್ಲೆ ಅಧ್ಯಕ್ಷರು, ಜಿಲ್ಲಾ ಸಹಕಾರಿ ಬ್ಯಾಂಕ್ ಬೆಳಗಾವಿ ಇವರ ಅಮೃತಾಸ್ತ್ರದಿಂದ ನಡೀತಾ ಇದೆ. ಈ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ಸನ್ಮಾನ್ಯ ಶ್ರೀ ಗಣೇಶನ ಹುಕ್ಕೇರಿ ಶಾಸಕರು, ಚಿಕ್ಕೋಡಿ ಸದಲಗ ಮತಕ್ಷೇತ್ರ ಹಾಗೂ ಸನ್ಮಾನ್ಯ ಶ್ರೀ ಚನ್ನರಾಜ್ ಹಟ್ಟಿಹೊಳಿ ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ಸರ್ಕಾರ ಇವರ ಅಮೃತಾಸ್ತ್ರದಿಂದ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಪ್ರೇಮೋತ್ಸವ ಎಂಬ ಗ್ರಂಥದ ಬಿಡುಗಡೆ ಆಗ್ತಾ ಇದೆ. ಈ ಗ್ರಂಥದ ಬಿಡುಗಡೆಯ ಸನ್ಮಾನ್ಯ ಶ್ರೀ ಉತ್ತಮ್ ರಾವ್ ಸಾಹೇಬ್ ಪಾಟೀಲ್ ಯುವ ಧುರೀಣರು ನಿಪ್ಪಾಣಿ ಇವರ ಅಮೃತಾಸ್ತ್ರದಿಂದ ನಡೀತಾ ಇದ್ದು, ಗಡಿ ಭಾಗದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಸಾಧಕರ ಸನ್ಮಾನೋತ್ಸವ ನಡೀತಾ ಇದೆ. ಈ ಸಾಧಕರ ಸನ್ಮಾನವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸನ್ಮಾನ ಪತ್ರವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಹಾಗೆ ಇನ್ನೊಬ್ಬರು ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಹಿರಿಯ ಪತ್ರಕರ್ತರು ಶ್ರೀ ಸುಧೀರ್ ಕುಂಬೋಸ್ಕರ್
ಏನು ಪತ್ರಿಕೆಯಿಂದ ನಾಡ ನುಡಿ ಗಡಿನಾಡಿನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಎತ್ತಿ ಹಿಡಿದಿರ್ತಕ್ಕಂಥವರನ್ನ ನಾವು ಇವತ್ತು ಗುರುತಿಸಿಕೊಂಡು ಅವರಿಗೂ ಕೂಡ ಸನ್ಮಾನ ಪತ್ರ ನೀಡ್ತಾ ಇದ್ದೀವಿ. ಹಾಗೆ ಸಾಹಿತ್ಯಗಳನ್ನು ಗುರುತಿಸಿದ್ದೇವೆ. ಈ ಭಾಗದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಇದರಲ್ಲಿ ಸಾಹಿತ್ಯವನ್ನು ರಚನೆ ಮಾಡತಕ್ಕಂಥ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ಶ್ರೀ ಶಿವಾನಂದ ಭಾಗಾಯಿ ಇವರನ್ನ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ 6 ಜನರಿಗೆ ಸನ್ಮಾನ ಪತ್ರವನ್ನು ನೀಡಿ ಗೌರವಿಸ್ತಾ ಇದ್ದೀವಿ. ಹಾಗೆ ಒಂದು ವಿಚಾರಗೋಷ್ಠಿಯನ್ನು ಕೂಡ ಆಯೋಜನೆ ಮಾಡಿದ್ದೀವಿ. ವಿಚಾರಗೋಷ್ಠಿ ಏನಪ್ಪ ಅಂತಂದ್ರೆ ಮಧ್ಯಾಹ್ನ ಉದ್ಘಾಟನಾ ಸಮಾರಂಭ ಆದ ನಂತರ ಊಟಕ್ಕೆ ಬಿಡುವಾದ ನಂತರ ವಿಚಾರಗೋಷ್ಠಿ ಪ್ರಾರಂಭ ಆಗ್ತದೋ ಅದರ ಒಂದು ಉಪನ್ಯಾಸ ಯಾವುದು ಅಂತಂದ್ರೆ ವಚನ ಮತ್ತು ಅಭಂಗ ಸಾಹಿತ್ಯ. ಅದರ ಒಂದು ಉಪನ್ಯಾಸಕರಾಗಿ ಡಾಕ್ಟರ್ ರಾಮಕೃಷ್ಣ ಮರಾಠೆ ವಿಶ್ರಾಂತ ಅಧ್ಯಾಪಕರು ಹಾಗೂ ರಂಗ ತಜ್ಞರು ಬೆಳಗಾವಿಯವರು ಇದರ ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ. ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಕ್ಕಂಥ ನಮಗೆ ಸದಾಕಾಲ ಬೆನ್ನೆಲುಬನ್ನಾಗಿ ನಿಂತಿರ್ತಕ್ಕಂಥ ಡಾಕ್ಟರ್ PG ಕೆಂಪನವರ್ ಸರ್ ಸಂದರ್ಶಕ ಅಧ್ಯಾಪಕರು ರಾಜಾ ಲಖಮಗೌಡ ಕಾನೂನು ಮಹಾವಿದ್ಯಾಲಯ ಬೆಳಗಾವಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ನಮಗೆ ಸಿಗ್ತಾ ಇದ್ದಾರೆ. ವಿಶೇಷವಾಗಿ ಇದರಲ್ಲಿ ನಾನು ಹೇಳಬೇಕಂತ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಇದರಲ್ಲಿ CDPO ನಿಪ್ಪಾಣಿ ಇದಕ್ಕೆ ಪ್ರಮುಖ ಉಪಸ್ಥಿತಿಯಲ್ಲಿ ಸುಪ್ರಿಯಾ ಜಡಿಗೆ ಅವರು ಬರ್ತಾ ಇದ್ದಾರೆ ಮತ್ತು ಬೆಳಗಾವದ ಉಪನಿರ್ದೇಶಕರು ಕನ್ನಡ ಸಂಸ್ಕೃತಿ ಇಲಾಖೆ ಬೆಳಗಾವಿ ಶ್ರೀಮತಿ ವಿದ್ಯಾವತಿ ಭಜಂತ್ರಿ ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಈ ರೀತಿಯಾಗಿ ಒಟ್ಟಾಗಿ ಉಳಿದ ಕಾರ್ಯಕ್ರಮದ ಬಗ್ಗೆ ನಮ್ಮ ಗೌರವಾಧ್ಯಕ್ಷರು ಹೇಳಿದ್ದಾರೆ. ನಾನು ನಿಮ್ಮ ಪತ್ರದಲ್ಲಿ ಮುಗಿಸಿಕೊಳ್ತಾ ಇದ್ದೀನಿ. ಈ ರೀತಿ ನಾವು ಕನ್ನಡ ನುಡಿ ನಾಡು ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂಥ ಕಾರ್ಯ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಕನ್ನಡದ ಬಗ್ಗೆ ಎಲ್ಲರೂ ಅಭಿಮಾನಿಗಳು, ಕನ್ನಡ ಸಂಘದ ಸದಸ್ಯರು ಎಲ್ಲರೂ ಕೂಡಿ ನಾವು ಇಲ್ಲಿ ಒಂದು ಕನ್ನಡವನ್ನು ಬೆಳೆಸ್ತಕ್ಕಂಥ ಏನು ಕಾರ್ಯ ಆಗ್ತಾ ಇದೆ ಅದಕ್ಕೆಲ್ಲರೂ ಕೂಡ ಕೈ ಜೋಡಿಸಬೇಕು ಮತ್ತು ಬರುವ 4ನೇ ತಾರೀಕಿಗೆ ಎಲ್ಲರಿಗೂ ನಾನು ಆಧಾರದ ಆಮಂತ್ರಣ ಕೊಡ್ತೀನಿ. ನಮಸ್ಕಾರ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕಾರದಗ ಎಂಬ ಗಡಿನಾಡಿನಲ್ಲಿ 8ನೇ ಕನ್ನಡ ಸಮಾವೇಶ ಜರುಗಲಿದ್ದು ಜನವರಿ 4, 2026ರಂದು. ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಡಿನ ಬೇರೆ ಬೇರೆ ಗ್ರಾಮಗಳಿಂದ ನಗರಗಳಿಂದ ಅನೇಕ ಸಾಹಿತಿಗಳು ಕನ್ನಡ ಪ್ರೇಮಿಗಳು ಆಗಮಿಸಲಿದ್ದಾರೆ. ತಾವೆಲ್ಲರೂ ಆತ್ಮೀಯರಾಗಿ ಈ ಒಂದು ಕನ್ನಡ ಕಟ್ಟುವ ಕಾರ್ಯಕ್ಕೆ ಕನ್ನಡ ಸಮಾವೇಶಕ್ಕೆ ಬರಬೇಕು. ಈ ಒಂದು ಸಮಾವೇಶವನ್ನು ಯಶಸ್ವಿಯಾಗಿ ಮಾಡಬೇಕು ಎಂದು ತಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿ. ತಾವು ಬರಬೇಕು, ತಮ್ಮವರನ್ನು ಕರೆದುಕೊಂಡು ಬರಬೇಕು ಎನ್ನುವ ಆಶಯ ನಮ್ಮದು. ಪ್ರತಿ ವರ್ಷ ಅಂತ 8ನೇ ಕನ್ನಡ ಸಾಹಿತ್ಯ ಸಮಾವೇಶ ಮಾಡ್ತಾ ಇದ್ದೇವೆ. ಈ ಸಮಾವೇಶದಿಂದ ಗಡಿಭಾಗದಲ್ಲಿ ಇರುವಂತಹ ಕನ್ನಡದ ಒಂದು ಪ್ರತಿಭೆ ಮತ್ತು ಪ್ರತಿಷ್ಠೆ ಈ ಸಮ್ಮೇಳನದಿಂದ ಎಲ್ಲ ಪರಿಸರದಲ್ಲಿ ಹೆಚ್ಚಾಗ್ತಾ ಇದೆ. ನಮ್ಗೆ ಬಹಳ ಖುಷಿ ಮತ್ತು ಒಂದು ಆನಂದ ಇದೆ. ಇದು ಸ್ವಲ್ಪ ಇಂಥ ಕಾರ್ಯಕ್ರಮದ ಬಗ್ಗೆ ನಾವು ಇಲ್ಲ ಸ್ವಲ್ಪ ಎಲ್ಲ ಅಭಿಮಾನಿಗಳು ಸ್ವಲ್ಪ ಮತ್ತೆ ಸ್ವಲ್ಪ ಕನ್ನಡ ರಸಿಕರು ಎಲ್ಲ ಕೂಡಿ ಒಂದು ಸ್ವಲ್ಪ ಕನ್ನಡದ ಸೇವೆ ಮಾಡಲಿಕ್ಕೆ ಒಂದು ಆಶಯ ಸಿಗ್ತಾ ಇದೆ, ನಮಗೊಂದು ಸಂಧಿ ಸಿಗ್ತಾ ಇದೆ, ಅಪಾರ್ಚುನಿಟಿ ಸಿಗ್ತಾ ಇದೆ. ಎಲ್ಲರೂ ಕೂಡಿ ಕನ್ನಡದ ಸೇವೆ ಮಾಡೋಣ ಒಂದು ಏನು ಗುರಿ ಕಟ್ಕೊಂತ ಈ ಸಮ್ಮೇಳನದಿಂದ ಎಲ್ಲರೂ ಹೊರತಿಂದ ಬಹಳ ಒಂದು ಪರಿಸರ ಆಗಲಿ ಎಲ್ಲ ಕನ್ನಡಮಯ ಆಗ್ತಾ ಇದೆ. ಒಂದು ಬಹಳ ಖುಷಿ ಮಾತುಗಳು. ಹೀಗೆ ಹಿಂಗಾಗಿ ಕನ್ನಡ ಸಮಾವೇಶದಿಂದ ಎಲ್ಲ ಇವು ನಮ್ಮ ಗಡಿಭಾಗದಲ್ಲಿ ಇರುವಂತ ಎಲ್ಲ ಕನ್ನಡದ ಸೇವೆಯನ್ನು ನಾವು ಮಾಡ್ಕೋತಿರೋನು. ಯಾಕಂದ್ರೆ ಎಲ್ಲರೂ ನಾವು ಕೂಡಿ ಸ್ವಲ್ಪ ಇದು ಮಾಡಬೇಕಾಗ್ತೈತಿ. ನಾವು ಈ ಹೊತ್ತಿಂದ ಈ ಕನ್ನಡ ಸಾಹಿತ್ಯ ಸಾಹಿತ್ಯಗಳನ್ನು ಸ್ವಲ್ಪ ಬೇರೆ ಬೇರೆ ಪೂರಕ ಕಾರ್ಯಕ್ರಮ ತಗೊಂಡ ಸ್ವಲ್ಪ ಎಷ್ಟು ಆಗ್ತಾ ಇದೆ ಸ್ವಲ್ಪ ಕನ್ನಡ ಮುಂಬೈದ ಮಕ್ಕಳ ಸೇವೆ ಮಾಡೋಣ ಎಲ್ಲರಿಗೂ ನಾವು ವಿನಂತಿಗೋಸ್ಕರನೇ ಎಲ್ಲರಿಗೂ ಕನ್ನಡ ಸಾಹಿತ್ಯ ಸಮ್ಮೇಳನದ ಶುಭಾಶಯಗಳು. ಸರಿ, ಒಂದ್ ನಿಮಿಷ. ಈಗ ಮರಾಠಿ ಸಾಹಿತ್ಯ ಸಮ್ಮೇಳನ ಆಗ್ತದೆ, ಇಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗ್ತದೆ. ಭಾಷೆ ಬಗ್ಗೆ ಯಾರ್ದು ಏನೂ ಇಲ್ಲ, ಸಮನ್ವಯ ಐತೆ. ಇದು ಕಾರಣ ಪುರೋಗಾಮಿ ಅಂತ ಊರ್ತಿದೆ. ಇದು ಯಾವುದೂ ಹಂಗ ಕನ್ನಡ ಮತ್ತೆ ಸ್ವಲ್ಪ ಮರಾಠಿ ಹಂಗ ಭೇದ ಭಾವ ಯಾವುದೂ ಇಲ್ಲ. ಬಹಳ ಸ್ವಲ್ಪ ಜನರು ಕನ್ನಡ ಸಾಹಿತ್ಯ ಸಮ್ಮೇಳನ ಸ್ವಲ್ಪ ಎಲ್ಲ ಮರಾಠಿ ಸಾಹಿತ್ಯ ಸಮ್ಮೇಳನ ಸ್ವಲ್ಪ ಭಾಗವಹಿಸ್ತಾರೆ. ಮತ್ತು ಮರಾಠಿ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅದು ಭಾಗವಹಿಸ್ತಾರೆ ಅಂತ ಜಾತಿ ಅದರಲ್ಲಿ ಯಾವುದೂ ಭಾಷೆ ಸಮನ್ವಯತೆ ನಿಮ್ಮಲ್ಲಿ ಇದೆ. ಭಾಷೆ ಸಮನ್ವಯತೆ ಬಹಳಷ್ಟು ಕಾಲದಲ್ಲಿ ಕಾಣ್ತಾ ಇದೆ. ನಾವು ಬಹಳ ಖುಷಿ ಇದೆ. ಗಡಿಭಾಗದಲ್ಲಿ ಅಂತ ಎರಡು ಸಾಹಿತ್ಯ ಸಮ್ಮೇಳನ ಒಂದೇ ಪ್ರಾಂಗಣದಲ್ಲಿ ಆಗ್ತಾ ಇದೆ. ಬಹಳ ಖುಷಿಯನ್ನು ಮಾಡ್ತೀವಿ. ಮತ್ತೆ ಇನ್ನೊಂದೇನ್ರಿ, ನಿಮ್ಮ ಇದಂದ್ರೆ ಕಾರದಾಗ ಅಂದ್ರೆ ಶಿಕ್ಷಣದ ಕಾಶಿ ಅಂತಾರ. ನಿಮ್ ಗುರುಗಳು ಜಾಸ್ತಿ ಇದಾರೆ, ಇಲ್ಲಿ ಶಿಕ್ಷಕರು ಜಾಸ್ತಿ ಇದಾರೆ. ಇದೇ ಒಂದು ಮರಾಠಿ ಸಾಹಿತ್ಯ ಸಮ್ಮೇಳನ ಒಂದು ಚಾಲು ಆಗಿ ಒಂದು 27 ಇಯರ್ಸ್ ಆಯ್ತು. ಈಗ ಕನ್ನಡ ಸಾಹಿತ್ಯ ಸಮ್ಮೇಳನ 2 ವರ್ಷ ಕೊರೋನಾದಲ್ಲಿ ಸ್ವಲ್ಪ ಇದಾಯ್ತು. ಎರಡೂ ಜಾತಿ ಇದು ಭಾಷಾ ಬಾಂಧವ್ಯ ಎಲ್ಲ ಇಂಥ ಕಾರ್ಯಕ್ರಮದಿಂದ ಎಲ್ಲ ಇದೇನಾಗ್ತಿದೆ ಸ್ವಲ್ಪ ಒಂದು ಪ್ರಾಂಗಣದಲ್ಲಿ ನಮ್ಮ ದೇಶನಾರ್ಗೆ ಕಾಲೇಜ್ ಕಾಂಪೌಂಡಲ್ಲಿ ಇದೇ ಕಾರ್ಯಕ್ರಮ ಆಗ್ತಾ ಇದರಿಂದ ನಾವು ಮಕ್ಕಳ ಒಂದು ಸಾಹಿತ್ಯ ಆಗಲಿ ಶಿಕ್ಷಣ ಆಗಲಿ ಅಂತ ಬಹಳ ಒಂದು ಏನಾಗ್ತದೆ ಸ್ವಲ್ಪ
ಬೆಳವಣಿಗೆ ಹಾ, ಸರ್. ಆಗ್ತಾ ಇದೆ, ಇದು ನಮ್ಗೆ ಕಂಡು ಬರ್ತಾ ಇದೆ. ಹಾ, ಸರ್. ಮತ್ತೊಂದು ಏನಂದ್ರು ಕರ್ನಾಟಕದಲ್ಲಿ ಇರುವಂತ ಎಲ್ಲ ಟೀಚರ್ಸ್, ಯಾಕಂದ್ರೆ ಒಂದು ಸುಮಾರು 2-2.5 ಟೀಚರ್ಸ್ಗಳಿದ್ದಾರೆ, ಡಾಕ್ಟರ್ಸ್ ಒಂದು 68 ಪ್ರೊಫೆಸರ್ಸ್ ಇದ್ದಾರೆ. ಅದು ಅಂತ ಮತ್ತೆ ವಿನ್ಯಾಸದಲ್ಲಿ ಆಗ್ತಾ ಇದೆ. ನಮ್ಮ ಕಾಲ ಅದೇ ಪ್ರಾಂಗಣದಲ್ಲಿ ಸೈನ್ಸ್ ಕಾಲೇಜ್ ಆಗಲಿ, ಸ್ವಲ್ಪ ಈ ವರ್ಷದಿಂದ ಚಲೋ ಆಗ್ತಾ ಇದೆ ITI ಕಾಲೇಜ್ ಆಗಲಿ, ಸ್ವಲ್ಪ ಇವೆಲ್ಲ ಅದೆಲ್ಲ ಬೆಳ್ತಾ ಇದ್ದಾವೆ. ಇದೆಲ್ಲ ನೋಡಿದ್ರೆ ಒಂದು ಬಹಳ ಸಾಹಿತ್ಯ ಸಮ್ಮೇಳನ ಒಂದು ಬೇರೆ ಸಾಧನೆ ಆಗಿದೆ. ಅದು ಅದೇ ಸಾಹಿತ್ಯ ಸಮ್ಮೇಳನ ಎಲ್ಲ ಭಾಗವಹಿಸುವ ಎಲ್ಲ ಇಂಥದ ಶಿಕ್ಷಣ ಸೇವೆ ಮತ್ತು ಕಾಗದ ಸೇವೆ, ಸಾಹಿತ್ಯ ಸೇವೆಯನ್ನು ಮಾಡ್ಕೋತ ಎಲ್ಲ ಒಂದು ಆನಂದ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಮಾಡೋಣ, ಎಲ್ಲರೂ ಬರ್ರಿ, ಎಲ್ಲರೂ ಸಾಹಿತ್ಯ ಸಮ್ಮೇಳನ ಹೆಂಗೆಲ್ಲ ಆನಂದ ಖುಷಿ ಇದೆ, ಎಲ್ಲರೂ ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಶ್ರೀಮತಿ ಶಕುಂತಲಾ ಕಮತೆ, ಮಾಣಿಕ ಚಂದಗಡೆ, ಡಾಕ್ಟರ್ ಅಭಿನಂದನ್ ಮೂರಾಬಟ್ಟಿ ಮಾತನಾಡಿ ಸಮಾವೇಶದಲ್ಲಿನ ಸಂಜೆಯ ಕಾರ್ಯಕ್ರಮಗಳು ಕುರಿತು ವಿವರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಹಾವೀರ್ ಪಾಟೀಲ್, ಸುಭಾಷ್ ರಟಕಾಣೆ, ತುಕಪ್ಪ ಗಾವಡೆ, ಬಜರಂಗ ಶಿಂದೆ, ಶಶಿಕಾಂತ್ ಅಚಣಿಕರ್, ಸಂಜಯ್ ಕರಡೆ, ಶಿವಪ್ರಸಾದ್ ಗಾವಡೆ ಸೇರಿ ಕನ್ನಡ ಬಳಗದ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಮಹಾವೀರ ಚಿಂಚನೆ, TV20 ಕನ್ನಡ, ನಿಪ್ಪಾಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.